ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹ್ಯಾಪಿ ಶಿವರಾತ್ರಿ ಹೇಳು ಮಗ. ಹಾಯ್ ಮಾಡು. ಹಾಯ್. ಇವತ್ತು ನಾನು ಸರಿ ಪಪ್ಪ ಸರಿ ಅಜ್ಜಿ ಎಲ್ಲರೂ ಸೇರಿ ಎಲ್ಲ ಹೋಗ್ತಿದ್ರು ಮಗ. ಶಾಸ್ತ್ರಲಿಂಗ ಬಾಯ್ ಬಾಯ್ ಹೇಳು. ಮತ್ತೆ ಸಿಗ್ತೀನಿ ಬಾಯ್. ನಾವು ಫೈನಲಿ ಶಾಸ್ತ್ರಲಿಂಗಕ್ಕೆ ಹೊರಟಿರೋದು 5 ಗಂಟೆ ಆಗಿತ್ತು ಅಂತ ಅನಿಸುತ್ತೆ. ಅಷ್ಟೊತ್ತಿಗೆ ಹೊರಟಿರುವಂಥದ್ದು. ಮನೇಲಿ ಹಬ್ಬ ಎಲ್ಲ ಮುಗಿಸಿ ಊಟ ಮಾಡಿಕೊಂಡು ಹೊರಟಿರುವಂಥದ್ದು. ಅಂದರೆ ನಾವು ಮಧ್ಯಾಹ್ನನೇ ಹೋಗಿರಲಿಲ್ಲ. ಮಧ್ಯಾಹ್ನ ತುಂಬ ಬಿಸಿಲಿರೋದ್ರಿಂದ ಚರಿ ಕರ್ಕೊಂಡೆಲ್ಲ ಓಡಾಡ್ಲಿಕ್ಕೆ ಆಗೋದಿಲ್ಲ, ಮತ್ತು ಹೊಳೆಗೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನೋ ಸಲುವಾಗಿ ನಾವು ಮಧ್ಯಾಹ್ನ ಈವ್ನಿಂಗ್ ಟೈಮಲ್ಲಿ ಹೋಗುವಂಥದ್ದು. ಅಂದರೆ ಬಿಸಿಲು ಸ್ವಲ್ಪ ಕಡಿಮೆ ಇರ್ತದೆಯಲ್ಲ, ಹಾಗಾಗಿ ಆರಾಮಾಗ್ತದೆ ಅಂತ ಆ ಟೈಮಲ್ಲಿ ಹೊರಟ್ವಿ. ನಾನು ಕೂಡ ಮದುವೆ ಆಗಿ ಇಷ್ಟು ವರ್ಷ ಆಯಿತು. ಈ ನನ್ನ ಗಂಡನ ಮನೆ ಊರಿಗೆ ಬಂದಮೇಲೆ ಫಸ್ಟ್ ಟೈಮ್ ನಾನು ಶಾಸ್ತ್ರಲಿಂಗ ಜಾತ್ರೆಗೆ ಹೋಗ್ತಾ ಇರುವಂಥದ್ದು. ಶಾಸ್ತ್ರಲಿಂಗ ನೋಡಿದ್ದೆ ಖಾಲಿ ದಿವಸದಲ್ಲಿ ಹೋಗಿಬಿಟ್ಟು, ಅಂದರೆ ಸುಮ್ಮನೆ ದಿನದಲ್ಲಿ. ಶಿವರಾತ್ರಿ ಹಬ್ಬದ ಟೈಮಲ್ಲಿ ಹೋಗಿರಲಿಲ್ಲ. ಪ್ರತಿ ವರ್ಷವೂ ಕೂಡ ಅಲ್ಲಿ ಇಲ್ಲಿ ಅಂತ ಹೋಗ್ತಾ ಇದ್ದೆ. ಶಾಸ್ತ್ರಲಿಂಗಕ್ಕೆ ಬಂದಿರಲಿಲ್ಲ. ತುಂಬ ಜನ ಹೋದವರೆಲ್ಲ ಹೇಳ್ತಾರೆ ತುಂಬ ಚೆನ್ನಾಗಿರ್ತದೆ ಮತ್ತು ತುಂಬ ರಶ್ ಇರ್ತದೆ, ಒಳ್ಳೆ ಜನ ಸೇರ್ತಾರೆ ಅಂಥೇಳಿ. ಹೌದಾ ನೋಡುವ ಅಂಥೇಳಿ ನಾನು ಈ ವರ್ಷ ಹೋಗಲೇಬೇಕು ಅಂತೇಳಿ ಡಿಸೈಡ್ ಮಾಡಿಕೊಂಡು ನಮ್ಮ ಮನೆಯವರಿಗೆ ಫೋರ್ಸ್ ಮಾಡಿ ಕರ್ಕೊಂಡು ಹೊರಟಿರುವಂಥದ್ದು. ನೋಡ್ತಾ ಅಂದರೆ ದಾರಿಲಿ ಹೋಗ್ತಾ ಅನ್ನಿಸ್ತು, ಹೌದು ಸಿಕ್ಕಾಪಟ್ಟೆ ರಶ್ ಇರ್ಬೋದು ಅಂಥೇಳಿ. ಇದು ನೋಡ್ಬೋದು, ಇದು ಖಾಲಿ ದಿನದಲ್ಲಿ ಬಂದಾಗ ಖಾಲಿ ಬೆಟ್ಟ ಇರ್ತದೆ. ಇವತ್ತಿನ ದಿವಸದಲ್ಲಿ ಕಾರ್ ಪಾರ್ಕಿಂಗ್ ಮಾಡಲಿಕ್ಕೆ ಕೂಡ ಜಾಗ ಇಲ್ಲ, ಅಷ್ಟು ಕಾರ್ಗಳು ತುಂಬಿದೆ, ಅಷ್ಟು ವೆಹಿಕಲ್ಸಿಂದ ತುಂಬ ಹೋಗಿದೆ ಈ ಬೆಟ್ಟ ಅಂತಲೇ ಹೇಳ್ಬೋದು. ಮತ್ತು ನಾವು ಸುಮ್ಮನೆ ಅಂದರೆ ಖಾಲಿ ಟೈಮಲ್ಲಿ ಹೋದಾಗ ಹೊಳೆ ಹತ್ರನೇ ಹೋಗಿ ಕಾರ್ನ ಸ್ಟಾಪ್ ಮಾಡಿ ಅಲ್ಲಿಂದ ಸ್ವಲ್ಪ ಮೆಟ್ಲುಗೆಲ್ಲ ಇಳಿದು ಹೋಗುವಂಥದ್ದು ಇರ್ತದೆ, ಅಷ್ಟೇ ದೂರ ಇರ್ತದೆ. ಆದರೆ ಈಗ ಜಾತ್ರೆ ಟೈಮಲ್ಲಿ ಅಥವಾ ಶಿವರಾತ್ರಿ ಹಬ್ಬ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ 1 ಕಿಲೋಮೀಟ್ರ್ ಅಷ್ಟು ನಡೆದು ಹೋಗಬೇಕು. ಅಷ್ಟು ಹಿಂದೆಯೇ ಒಂದು ಪಾರ್ಕಿಂಗ್ ವ್ಯವಸ್ಥೆನ ಮಾಡಿದರು. ಯಾಕಂದರೆ ಅಲ್ಲಿ ಜಾಗ ಸಣ್ಣ ಇರೋದ್ರಿಂದ ಎಲ್ಲ ಕಾರ್ಗಳನ್ನ ಪಾರ್ಕ್ ಮಾಡಲಿಕ್ಕೆ ಆಗೋದಿಲ್ಲ. ಅದರ ಸಲುವಾಗಿ 1 ಕಿಲೋಮೀಟ್ರ್ ಹಿಂದ್ಗಡೆನೇ ಪಾರ್ಕಿಂಗ್ ವ್ಯವಸ್ಥೆನ ಮಾಡಿದರು. ರಸ್ತೆ ಮಧ್ಯದಲ್ಲಿ ಹೋಗಬೇಕಾದ್ರೆ ಏನು ಬೇಜಾರಾಗೋದಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಜನ ಸಿಗ್ತಾರೆ. ಮತ್ತು ಅಂಗಡಿ ಅಂತೂ ಕಾರ್ ಪಾರ್ಕಿಂಗಿಂದ ನಿಮಗೆ ಹೊಳೆವರೆಗೂ ತುಂಬಾ ಅಂಗಡಿ ಬಂದಿತ್ತು ಅಂತಲೇ ಹೇಳ್ಬೋದು. ಎಲ್ಲ ಥರದ್ದು ಅಂಗಡಿ ಬಂದಿತ್ತು. ಈ ವರ್ಷ ನಮ್ಮ ಶಿರ್ಸಿ ಜೊತೆ ಇರೋದ್ರಿಂದ ಏನು ಖರೀದಿ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ನಮಗೆ. ನೋಡೋಣ, ಮುಂದೆ ರಿಟರ್ನ್ ಬರಬೇಕಾದ್ರೆ ಏನಾದ್ರು ತೊಗೋಬೇಕು ಅನ್ನಿಸಿದ್ರೆ ತೊಗೊಂಬರೋದಷ್ಟೇ. ಈಗ ಹೋಗಬೇಕಾದ್ರೆ ನೋಡ್ಕೊಂಡು ಹೋಗೋದು, ಏನು ತೊಗೋಬೋದು, ಏನು ತೊಗೊಳಕ್ಕೆ ಇಷ್ಟ ಆಗ್ಬೋದು ಅನ್ನೋದನ್ನು ನೋಡ್ಕೊಂಡು ಹೋಗ್ತಾ ಇದ್ವಿ. ಜನ ಅಂತೂ ಮಧ್ಯಾಹ್ನ ಆದಂಗೆ ಸಿಕ್ಕಾಪಟ್ಟೆ ಬರ್ತಾಯಿದ್ರು ಅಂತಲೇ ಹೇಳ್ಬೋದು. ಅಲ್ಲಿ ಜನನೂ ಅಷ್ಟೇ ಹೇಳ್ತಾಯಿದ್ರು. ಬೆಳಗ್ಗೆ ಅಷ್ಟೊಂದು ಇರಲಿಲ್ಲ, ಈಗ ಮಧ್ಯಾಹ್ನ ಬಿಸಿಲು ಸ್ವಲ್ಪ ಕಡಿಮೆ ಆಗಿದ್ಮೇಲೆ ಸಿಕ್ಕಾಪಟ್ಟೆ ಜನ ಇದ್ದರು ಅಂತಲೇ ಹೇಳ್ತಾಯಿದ್ರು. ಇದು ವ್ಯಾಪಾರದ ಅಂಗಡಿ ಅಂತೂ ಸಿಕ್ಕಾಪಟ್ಟೆ ಇತ್ತು. ಐಸ್ ಕ್ರೀಮ್ ಅಂಗಡಿ ಆಗಿರ್ಬೋದು, ಗೋಬಿ ಮಂಚೂರಿ, ಆಮೇಲೆ ಜೋಳ, ಹೀಗೆ ಸಿಕ್ಕಾಪಟ್ಟೆ. ಜಾತ್ರೆ ಅಂತ ಗೊತ್ತದೆಯಲ್ಲ, ಅಷ್ಟು ಥರದ ಅಂಗಡಿ ಕೂಡ ಇಲ್ಲಿತ್ತು ಅಂತಲೇ ಹೇಳ್ಬೋದು. ನೋಡ್ಬೋದು ಜನಸಂದಣಿ ಎಷ್ಟೊಂದು ಸೇರಿದೆ ಅಂತ. ಪ್ರತಿ ವರ್ಷವೂ ಕೂಡ ಇಷ್ಟೇ ಆಗ್ತಾರಂತೆ. ನಾನು ಈ ವರ್ಷ ಮೊದಲೇ ಬಾರಿಗೆ ಬಂದಿರುವಂಥದ್ದು, ಅಂದರೆ ಶಿವರಾತ್ರಿ ಟೈಮಿಗೆ. ನಾವು ಬಂದಿರುವಂತಹ ಸಮಯದಲ್ಲೇ ಇಲ್ಲಿ ಸ್ವರ್ಣವಲ್ಲಿ ಮಠದ ಗುರುಗಳು ಕೂಡ ಬಂದಿದ್ದರು, ಅಲ್ಲಿ ಭೇಟಿಯಾಗಿ ಕೊಟ್ಟಿದ್ದರು. ಅವರು ಕೂಡ ರಿಟರ್ನ್ ಹೊರಟಿದ್ರು, ಎಲ್ಲ ಮಾತುಕತೆಯನ್ನು ಮುಗಿಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟಿರುವಂಥದ್ದು. ಹೋಗೋ ಟೈಮ್ಗೆ ನಮಗೆ ಅವರ ದರ್ಶನ ಆಯಿತು ಅಂತಲೇ ಹೇಳ್ಬೋದು. ಇವರು ಸೋಂದ ಸ್ವರ್ಣವಲ್ಲಿ ಮಠದ ಗುರುಗಳು. ಸೊ ಅವ್ರನ್ನ ನೋಡುವಂಥ ಭಾಗ್ಯ ನಮಗೆ ಸಿಕ್ತು ಇವತ್ತು. ತುಂಬಾ ಖುಷಿ ಆಯಿತು. ಒಂದು ಸ್ವಲ್ಪ ಲೇಟಾಗಿ ಹೋದರೂ ಕೂಡ ನಮ್ಗೆ ಸಿಗ್ತಿರ್ಲಿಲ್ಲ, ಮಿಸ್ ಆಗಿಬಿಡ್ತಾಯಿತ್ತು. ಅಟ್ಲೀಸ್ಟ್ ಅವ್ರು ಹೊರಡೋ ಟೈಮಿಗಾದರೂ ನಾವು ಹೋಗಿ ರೀಚ್ ಆದ್ವಿ, ಅವ್ರ ದರ್ಶನ ಮಾಡಲಿಕ್ಕೆ ಸಿಕ್ತು ಅನ್ನೋದೇ ದೊಡ್ಡ ಖುಷಿ ನಮಗೆ, ಅಷ್ಟೇ. ನಾವು ಕೂಡ ಹೋಗಿ ಲಿಂಗಕ್ಕೆ ಪೂಜೆಯನ್ನು ಸಲ್ಲಿಸಬೇಕು, ನೀರನ್ನು ಹಾಕಬೇಕು ಅಂತ ಕಾಯ್ತಾ ಇದ್ವಿ. ಕೆಳಗಡೆ ಇಳಿದು ಹೋಗೋದು ಹೇಗಪ್ಪ ಅಂತ, ಯಾಕೆಂದರೆ ಅಷ್ಟೊಂದು ರಶ್ ಇತ್ತು. ಮತ್ತು ಚರಿ ಕರ್ಕೊಂಡು ಹೋಗೋದು ಸುಲಭದ ಮಾತಲ್ಲ, ಜನರ ಮಧ್ಯದಲ್ಲಿ ಹೋಗಬೇಕು. ಮತ್ತು ಹೊಳೇಲಿ ಹೋಗಬೇಕಾದ್ರೆ ಕೆಲವೊಂದು ಸತಿ ಜಾರ್ತದೆ, ಕಲ್ಲು ಮೇಲೆಲ್ಲ ನಿಧಾನವಾಗಿ ಹೋಗಬೇಕಾಗ್ತದೆ. ನೋಡ್ಬೋದು ಜನ ಜಾತ್ರೆ ಯಾವ ರೀತಿ ಸೇರಿದ್ದಾರೆ ಅಂತ. ಗುರುಗಳು ಕೂಡ ಹೊರಟಿದ್ದಾರೆ, ಅವ್ರಿಗೆ ಬಂದಿರುವಂಥ ಕೆಲಸಗಳನ್ನ ಮುಗಿಸಿ, ಪೂಜೆಯನ್ನು ಮುಗಿಸಿ ಲಿಂಗಕ್ಕೆಲ್ಲ ಹೊರಟಿದ್ರು. ಎಲ್ಲರೂ ಕೂಡ ಅವರಿಗೆ ಒಂದು ನಮಸ್ಕಾರವನ್ನು ಸಲ್ಲಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಹೊರಟ್ವಿ. ನಾವು ಕೂಡ ಶಿವಲಿಂಗಕ್ಕೆ ಪೂಜೆಯನ್ನು ಮಾಡಿಸ್ಬೇಕು,
ಮತ್ತು ನೀರನ್ನು ಹಾಕಬೇಕು ಅಂತ. ಹೋಗಲಿಕ್ಕೆ ಜಾಗನೇ ಇರಲಿಲ್ಲ. ಅತ್ತೆ ಕೂಡ ಬಂದಿದ್ದರು. ಅತ್ತೆ ಹೊಳೆಗೆ ಬರಲಿಲ್ಲ. ಯಾಕಂದರೆ ಕಾಲು ನೋವು ಇರೋದ್ರಿಂದ ಅವರಿಗೆ ನಡೆದಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹೊಳೆಯಲ್ಲಿ ಎಲ್ಲಾದರೂ ಸ್ಕಿಪ್ ಆಗಿಬಿಟ್ರೆ ಕಷ್ಟ ಅಂಥೇಳಿ ನಾವು ಮೇಲೆ ನಿಂತ್ಕೊಳ್ಳಿ, ನಾವು ಹೋಗಿ ಬರ್ತೀವಿ ಅಂತೇಳಿ ಹೇಳಿ ಅವರನ್ನು ಮೇಲೆ ನಿಲ್ಲಿಸಿದ್ವಿ. ಇವನಂತೂ ಹೋಗೋರಿಗೆ ಬರೋರಿಗೆಲ್ಲ ಜುಟ್ಟ ಎಳೆಯೋದು, ಅವ್ರನ್ನ ಮಾತಾಡ್ಸೋದು, ಹೆಣ್ಮಕ್ಳು ಜಡೆ ಎಳೆಯೋದು ಹೀಗೆಲ್ಲ ಮಾಡ್ತಾಯಿದ್ದ. ಕೂದಲು ಉದ್ದುದ್ದ ಕೂದಲಿದ್ದೆ ಕೂದಲು ಕೊಡೋದು, ಈ ಥರದ್ದೆಲ್ಲ ತೀಟ್ಲೆ ಮಾಡ್ತಾಯಿದ್ದ. ಎಲ್ಲರೂ ಮಾತಾಡ್ಸ್ಕೊಂಡು ಅಂತೂ ನಾವು ಹೊಳೆಗೆ ಹೊರಟಿದ್ವಿ. ನೋಡ್ಬೋದು ಹೊಳೆಯಲ್ಲೂ ಕೂಡ ಸ್ವಲ್ಪ ಚೆನ್ನಾಗಿ ನೀರಿತ್ತು ಈ ಸತಿ ಅಂತೂ. ನೀರಿನ ಕಡಿಮೆ ಅನ್ನಿಸ್ತಾ ಇರಲಿಲ್ಲ. ಲಿಂಗಗಳ ದರ್ಶನ ಕೂಡ ಒಳ್ಳೆ ಆಯಿತು. ನೀರು ಹಾಕಿದ್ವಿ, ನಾನು ಹಾಕಿದೆ, ಆಮೇಲೆ ಚರ್ರಿ ನನ್ನ ಹಸ್ಬೆಂಡ್ ಎಲ್ಲರೂ ಕೂಡ ಹಾಕಿದ್ರು. ಹಾಕಿ ಒಂದು ಪೂಜೆಯನ್ನು ಮಾಡಿಸ್ಕೊಂಡು ಬಂದ್ವಿ. ಸ್ವಲ್ಪ ಹೊತ್ತಾಗಿದ ಮೇಲೆ ಅಲ್ಲೇ ಕೂತ್ಕೊಂಡ್ವಿ. ಖುಷಿ ಅನ್ನಿಸ್ತಾ ಇತ್ತು. ಒಂದು ಒಳ್ಳೆಯ ವಾತಾವರಣದ ಮಧ್ಯದಲ್ಲಿ ಹೋಗಿರೋವಂಥದ್ದು ತುಂಬಾ ಖುಷಿ ಅನ್ನಿಸ್ತದು. ಮಧ್ಯಾಹ್ನ ಟೈಮಿಗೆ ಹೋಗಿದ್ದಕ್ಕಂತೂ ತಂಪಾದ ಗಾಳಿ, ಒಂಥರ ಎಳೆ ಬಿಸಿಲು, ಸಿಕ್ಕಾಪಟ್ಟೆ ಖುಷಿ ಅನ್ನಿಸ್ತಾ ಇತ್ತು. ಅಲ್ಲಿಂದ ಬರಲಿಕ್ಕೆ ಮನಸ್ಸಾಗಲಿಲ್ಲ. ಎಷ್ಟು ಲಿಂಗಗಳಿದೆಯೋ ಅಷ್ಟು ಲಿಂಗಕ್ಕೂ ಕೂಡ ಜನ ಮುತ್ತಿಗೆ ಹಾಕ್ಕೊಂಡಿದ್ರು ಅಂತಲೇ ಹೇಳ್ಬೋದು. ಇಲ್ಲಿ ಪ್ರತಿ ವರ್ಷವೂ ಕೂಡ ವರ್ಷದಿಂದ ವರ್ಷಕ್ಕೆ ಸಿಕ್ಕಾಪಟ್ಟೆ ಜನ ಸೇರ್ತಾರಂತೆ. ನಾನು ಮೊದಲೇ ಬಾರಿಗೆ ನೋಡಿದ್ವಿ, ಇಷ್ಟು ಆಶ್ಚರ್ಯವಾಯಿತು ಗೊತ್ತಾ. ಯಾಕಂದರೆ ಕಾಲೇಜಲ್ಲಿ ಏನೂ ಇರೋದಿಲ್ಲ, ಬರೀ ಲಿಂಗಗಳಷ್ಟೇ. ಹೊಳೆ ಮಧ್ಯದಲ್ಲಿ ಲಿಂಗಗಳಿದೆ. ಆದರೆ ಈ ಟೈಮಲ್ಲಿ ಎಷ್ಟು ಜನ ಅಂದರೆ ಎಲ್ಲೆಲ್ಲಿಂದ ಹೊರಗಡೆಯಿಂದೆಲ್ಲ ಬಂದಿದ್ದರು. ಹೌದಪ್ಪ, ಎಷ್ಟೊಂದು ಜನ ಸೇರಿದ್ದಾರೆ ಅಂತ ಅನ್ನಿಸ್ತು. ಎಷ್ಟು ಮಿಸ್ ಮಾಡ್ಕೊಂಡಿದ್ದೆ ನಾನು ಇಷ್ಟು ವರ್ಷ ಬರ್ದೇನೆ, ಇಷ್ಟು ಒಳ್ಳೆ ಜಾಗಕ್ಕೆ ಬರ್ದೇನೆ ಅಂತೇಳಿ ಅನ್ನಿಸ್ತು ನನಗೆ. ಫೈನಲಿ ನಾನು ಚರಿ ಜೊತೆ ಬರೋಂಗಾಯಿತು. ಚರಿನೂ ಕರ್ಕೊಂಬರ್ಬೇಕು ಅಂತ ಆ ಶಿವನ ಒಂದು ಏನು ಹೇಳ್ತೀವಿ ಆಶೀರ್ವಾದ ಇತ್ತು ಅಂತ ಅನಿಸ್ತದೆ. ಹಾಗಾಗಿ ಚರಿ ಒಟ್ಟಿಗೆ ನಾನು ಶಿವಲಿಂಗಕ್ಕೆ ಬಂದು ಪೂಜೆ ಮಾಡಿಸುವಂತಹ ಪುಣ್ಯ ಭಾಗ್ಯ ಎಲ್ಲದೂ ನಂತು ಅಂತ ಅನ್ನಿಸ್ತು. ಹಾಗೆ ಸ್ವಲ್ಪ ಚರಿಗೂ ಕೂಡ ನೀರಲ್ಲಿ ಆಟ ಆಡಿಸಿದ್ವಿ. ಅವನು ಸಕ್ಕ ಖುಷಿಯಿಂದ ಇಷ್ಟಪಟ್ಟು ನೀರಲ್ಲಿ ಆಟ ಆಡ್ತಾಯಿದ್ದ. ನೀರಿನ ಮೇಲೆ ಬರಲಿಕ್ಕೆ ಇಷ್ಟಪಡ್ತಿರಲಿಲ್ಲ. ಆದರೆ ಸಂಜೆ ಹೊತ್ತಾಗಿರೋದ್ರಿಂದ ಜಾಸ್ತಿ ಹೊತ್ತು ನೀರಲ್ಲಿ ಆಟ ಆಡಿಸ್ಲಿಲ್ಲ. ಯಾಕಂದರೆ ಕೋಲ್ಡ್ ಆಗೋ ಚಾನ್ಸ್ ಇರ್ತದೆ. ಮಕ್ಕಳಲ್ವಾ, ಬೇಗನೆ ತುಂಬಾ ಸೆನ್ಸಿಟಿವ್ ಇರ್ತಾರೆ, ಬೇಗನೆ ಥಂಡಿ ಆಗ್ತದೆ ಮತ್ತು ಜ್ವರ ಬಂದು ಈ ಥರ ಯಾಕೆ ಬೇಕು ಅಂತೇಳಿ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಮೇಲೆ ಕರ್ಕೊಂಡು ಬಂದ್ವಿ. ಅವನಂತೂ ನೀರಲ್ಲಿ ಆಡಲಿಕ್ಕೆ ಸಿಕ್ಕಾಪಟ್ಟೆ ಖುಷಿ ಪಡ್ತಾನೆ, ಎಂಜಾಯ್ ಮಾಡ್ತಾನೆ. ಯಾಕಂದರೆ ಸ್ನಾನಕ್ಕೆ ಹೋದಾಗಲೂ ಕೂಡ ಒಂದು ಟಬ್ಬಲ್ಲಿ ನೀರು ಹಾಕ್ಕೊಟ್ರೆ ನೀರಲ್ಲಿ ಆಟ ಆಡೋದು, ನೀರು ಚೆಲ್ಲೋದು ಈ ಥರದ್ದೆಲ್ಲ ಮಾಡ್ತಾಯಿರ್ತಾನೆ. ಹಾಗೆ ಈಗ ಹೊಳೆಗೆ ಬಂದಮೇಲೆ ಹೇಗೆ ನೀರಲ್ಲಿ ಆಟ ಆಡಿಸ್ತಾನೆ ವಾಪಸ್ ಕರ್ಕೊಂಡು ಹೋಗೋದು ಅಂಥೇಳಿ ಆಟ ಆಡಿಸ್ಕೊಂಡು ಕರ್ಕೊಂಬಂದ್ವಿ. ಹಾಗೆ ಪುಟ್ಟ ಶಿವಲಿಂಗ ಇತ್ತು, ಅದನ್ನೆಲ್ಲ ಟಚ್ ಮಾಡಿಸಿ ಅವನಿಗೆ ಒಂದು ನಮಸ್ಕಾರವನ್ನು ಮಾಡಿಸಿ ಖುಷಿ ಅನ್ನಿಸ್ತು. ಬಂದಿದ್ದಕ್ಕೆ ಶಿವರಾತ್ರಿ ಹಬ್ಬಕ್ಕೆ ಇಲ್ಲಿ ಬಂದು ಶಿವಲಿಂಗಕ್ಕೆ ಹತ್ತಿರದಿಂದ ನೀರು ಹಾಕಿದಾಗ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು ಈ ವರ್ಷದ ಶಿವರಾತ್ರಿ. ನೀವು ಕೂಡ ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಲಾಗ್ ಬರಲಿಕ್ಕೆ ಸ್ವಲ್ಪ ನಿಮಗೆ ಲೇಟ್ ಆಗ್ಬೋದು, ಯಾಕಂದರೆ ಎಡಿಟ್ ಮಾಡಿ ಹಾಕಲಿಕ್ಕೆ ಸ್ವಲ್ಪ ತಡ ಆಗ್ತದೆ. ಹಬ್ಬ ಮುಗಿದು ತುಂಬ ದಿನ ಆಯಿತು. ಹಾಗಾಗಿ ಇವತ್ತಿನ ಲಾಗ್ ಇಷ್ಟೇ. ನಾನು ಪುಟ್ಟ ಲಾಗೊಂದಿಗೆ ನಿಮ್ಮ ಭೇಟಿ ಮಾಡಿದೆ ಅಂತ ಅನ್ನಿಸ್ತು. ಹಬ್ಬದ ಒಂದು ವಾತಾವರಣವನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಅಂತ ಅನ್ನಿಸ್ತು, ಹಾಗಾಗಿ ಮಾಡಿದೆ. ಮತ್ತು ಮುಂದಿನ ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಇಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ರಿಟರ್ನ್ ಹೋಗುವಾಗ ನಮ್ಮ ಚರ್ರಿದಂತೂ ಸಿಕ್ಕಾಪಟ್ಟೆ ತುಂಟ ಅಂತಲೇ ಹೇಳ್ಬೋದು. ಅಲ್ಲಿ ಹಾಕಿರುವಂಥ ಬಾಲು ಮತ್ತು ಕೆಲವೊಂದು ಆಟಿಕೆ ಸಾಮಾನು ಅದನ್ನೆಲ್ಲ ಎಳೆದಲ್ಲಿ ಹಿಡ್ಕೊತಾ ಇದ್ದ, ಇದನ್ನು ತೆಗೆಸ್ಕೊಡಿ ಅಂತ. ಕೊನೆಗೂ ಏನೋ ಒಂದು ಆಟಿಕೆನ ತೊಗೊಂಡು ಮನೆಗೆ ಹೊರಟಿದ್ದೀವಿ. ನಾವು ಮನೆಗೆ ಹೊರಟಿರೋದು ಒಂದು 7 ಗಂಟೆ ಆಯಿತು ಅಂತ ಅನ್ನಿಸ್ತದೆ. 5 ಗಂಟೆಗೆ ಬಂದು 5:15 ರೀಚ್ ಆಗಿ 7 ಗಂಟೆ ಅಷ್ಟೊತ್ತಿಗೆ ಹೊರಟಿರುವಂಥದ್ದು. ಸೊ ಇಷ್ಟು ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ. ಮತ್ತು ಮುಂದಿನ ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್. ಎಲ್ಲರಿಗೂ ಇನ್ನೊಮ್ಮೆ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಿವ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ನಿಮ್ಮ ಮನಸ್ಸಲ್ಲಿ ಏನೆಲ್ಲ ಆಸೆ ಇಟ್ಕೊಂಡಿದ್ರೆ ಅವೆಲ್ಲವೂ ಕೂಡ ಈಡೇರಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.